ಈ ಒಂದು ವಾರ ಜೋಡಿ ನಂಬರ್ 1 ವೇದಿಕೆ ಮೇಲೆ ಅಗ್ನಿ ಪರೀಕ್ಷೆ ಅನ್ನುವಂಥ ಈ ಒಂದು ರೌಂಡು ತುಂಬ ಅದ್ಭುತವಾಗಿ ನಡೀತಿದೆ. ಈ ಒಂದು ರೌಂಡಲ್ಲಿ ಎಲ್ಲ ಒಂದು ಜೋಡಿಗಳು ಕೂಡ ತಮ್ಮ ಒಂದು ಮನಸ್ಸಲ್ಲಿ ಇದ್ದಿರ್ತಕ್ಕಂಥ ಒಂದು ಕಷ್ಟಗಳನ್ನು ಪ್ರಶ್ನೆ ಕೇಳೋದ್ರ ಮುಖಾಂತರ ತಮ್ಮ ಒಂದು ಭಾವನೆಗಳನ್ನು ಕೂಡ ಹಂಚಿಕೊಂಡಿದ್ದಾರೆ. ಬಾಳು ಬೆಳಗುಂದಿ ಮತ್ತು ಮಾಲಾಶ್ರೀ ಅವರು ಗೀತಾ ಭಾರತಿ ಮತ್ತು ರಾಜರಾಮ್ ಅವರು ಯಾವ ರೀತಿ ಪ್ರಶ್ನೆಗಳನ್ನು ಕೇಳಿದರೆ ಅಂತೇಳಿ ಇಂದಿನ ವಿಡಿಯೋದಲ್ಲಿ ಕೂಡ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀನಿ. ಈ ಒಂದು ವಿಡಿಯೋದಲ್ಲಿ ಬಾಳು ಬೆಳಗುಂದಿ ಮತ್ತು ಮಾಲಾಶ್ರೀ ಅವರ ನಡುವೆ ಯಾವ ರೀತಿ ಪ್ರಶ್ನೆಗಳನ್ನು ಕೇಳಿದರೆ ಅಂತೇಳಿ ತಿಳ್ಕೊಳ್ಳೋಣ. ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಚಾನಲ್ಗೆ ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಇಲ್ಲಿ ಮಾಲಾಶ್ರೀ ಅವರು ಬಾಳು ಬೆಳಗುಂದಿ ಅವರಿಗೆ ಕೇಳ್ತಾರೆ, ನನಗೆ ಸ್ವಲ್ಪ ಟೈಮ್ ಕೊಟ್ಟು ನೀವು ಒಂದು ಸಾರಿ ಆದರೂ ಟ್ರಿಪ್ಪಿಗೆ ಹೊರಗಡೆಗೆ ಕರ್ಕೊಂಡು ಹೋಗ್ಬೇಕಂತೇಳಿ ಮಾಲಾಶ್ರೀ ಅವರು ಬಾಳು ಬೆಳಗುಂದಿ ಅವರಿಗೆ ಹೇಳ್ತಾರೆ. ಅದಾದ ನಂತರ ಇಲ್ಲಿ ಬಾಳು ಬೆಳಗುಂದಿ ಅವರು ಕೂಡ ಮಾಲಾಶ್ರೀ ಅವರಿಗೆ ಹೇಳ್ತಾರೆ, ಜೀವನದಲ್ಲಿ ಏನು ಟೈಮ್ ಕೊಡೋದು ಚಿನ್ನ, ಜೀವನನೇ ನಿನಗೋಸ್ಕರ ಕೊಟ್ಟಿನಿ ಅಂತೇಳಿ ಬಾಳು ಬೆಳಗುಂದಿ ಅವರು ಮಾಲಾಶ್ರೀ ಅವರಿಗೆ ಹೇಳ್ತಾರೆ. ಅದಾದ ನಂತರ ಇಲ್ಲಿ ಮಾಲಾಶ್ರೀ ಅವರು, ಅಲ್ಲ ನಾನೇನು ಜೀವನ ಕೊಟ್ಟಿಲ್ಲ, ನಾನು ಕೂಡ ಜೀವ ಕೊಟ್ಟಿನಿ ಅಂತೇಳಿ ಇಲ್ಲಿ ಮಾಲಾಶ್ರೀ ಅವರು ಬಾಳು ಬೆಳಗುಂದಿ ಅವರಿಗೆ ಹೇಳ್ತಾರೆ. ನಂತರ ಇಲ್ಲಿ ಬಾಳು ಬೆಳಗುಂದಿ ಅವರು ಹೇಳ್ತಾರೆ, ನೀ ಜೀವನ ಅಲ್ಲ, ಈ ಜೀವನನ ಇನ್ನೊಂದು ಜೀವ ಕೊಟ್ಟಿ ಅಂತೇಳಿ ಅದ್ಭುತವಾಗಿ ಬಾಳು ಬೆಳಗುಂದಿ ಅವರು ಮಾಲಾಶ್ರೀ ಅವರಿಗೆ ಹೇಳ್ತಾರೆ. ನಂತರ ಮಾಲಾಶ್ರೀ ಅವರು ಬಾಳು ಬೆಳಗುಂದಿ ಅವರಿಗೆ ಹೇಳ್ತಾರೆ, ಸಣ್ಣ ಸಣ್ಣ ವಿಚಾರಕ್ಕೆ ನೀನು ಕೋಪ ಮಾಡ್ಕೊತೀಯ ಅಂತ ಹೇಳ್ತೀಯಲ್ಲ, ಸರಿ ನಾವು ಕೋಪ ಮಾಡಿಕೊಳ್ಳೋದಿಲ್ಲ, ನೀವು ಪ್ರೀತಿ ಮಾಡ್ತೀರಾ, ಆದರೆ ಒಂದು ಟೈಮ್ ನನಗೆ ಬೇಜಾರಾಗುವಷ್ಟು ನೀವು ಬೈದಿರ ಅಂತೇಳಿ ಇಲ್ಲಿ ಮಾಲಾಶ್ರೀ ಅವರು ಬಾಳು ಬೆಳಗುಂದಿ ಅವರಿಗೆ ಹೇಳ್ತಾರೆ. ಅದಾದ ನಂತರ ಇಲ್ಲಿ ಬಾಳು ಬೆಳಗುಂದಿ ಅವರು ಕೂಡ ಮಾಲಾಶ್ರೀ ಅವರಿಗೆ ಹೇಳ್ತಾರೆ, ಸುಮ್ಮನೆ ನಾನು ಬೈಯೋದಿಲ್ಲ, ನಾನು ಏನಾದರೂ ಕೇಳಿದಾಗ ಸರಿಯಾಗಿ ರೆಸ್ಪಾನ್ಸ್ ಮಾಡಲಿಲ್ಲ ಅಂದರೆ ನಾನು ಆವಾಗ ಬೈತೀನಿ ಅಂತೇಳಿ ಬಾಳು ಬೆಳಗುಂದಿ ಅವರಿಗೆ ಹೇಳ್ತಾರೆ. ಖಂಡಿತ ನನ್ನ ಒಂದು ಕೋಪದಿಂದ ಇಷ್ಟೆಲ್ಲ ಆಗುತ್ತಾ ಅಂತ ಅಂದರೆ ಅದನ್ನು ನಾನು ಕಂಟ್ರೋಲ್ ಮಾಡ್ಕೊಳ್ತೀನಿ ಅಂತೇಳಿ ಇಲ್ಲಿ ಬಾಳು ಬೆಳಗುಂದಿ ಅವರು ಹೇಳ್ತಾರೆ. ನಂತರ ಮಾಲಾಶ್ರೀ ಅವರು, ನನಗೆ ಒಂದು ಆಸೆ ಇದೆ, ಅದು ಏನಂದರೆ ಓದಬೇಕಂತ, ನಾನು ಏನಾದರೂ ಒಂದು ನೌಕರಿ ತೊಗೋಬೇಕು, ಏನಾದರೂ ಒಂದು ಕೆಲಸವನ್ನು ತೊಗೋಬೇಕು, ಏನಾದರೂ ಒಂದು ಸಾಧಿಸಬೇಕಂತೇಳಿ ನನ್ನ ಒಂದು ಮನಸ್ಸಲ್ಲಿ ತುಂಬ ಕಾಡ್ತಾ ಇದೆ. ನನಗೆ ಎಷ್ಟು ಸರಿ ನಾನು ಹೇಳ್ಕೊಳ್ಬೇಕಂತೇಳಿ ಟ್ರೈ ಮಾಡಿದ್ದೀನಿ, ಆದರೆ ಅದು ಆಗಲಿಲ್ಲ. ಈಗ ಈ ಒಂದು ವೇದಿಕೆ ಸಿಕ್ಕಿದೆ, ಈ ಒಂದು ವೇದಿಕೆ ಮುಖಾಂತರ ನಾನು ಕೇಳ್ಕೊಳ್ತಾ ಇದ್ದೀನಿ, ಓದೋದಕ್ಕೆ ಒಂದು ಅವಕಾಶ ಮಾಡಿಕೊಳ್ಳಿ ಅಂತೇಳಿ ಇಲ್ಲಿ ಬಾಳು ಬೆಳಗುಂದಿ ಅವರನ್ನು ಕೂಡ ಮಾಲಾಶ್ರೀ ಅವರು ಕೇಳ್ಕೊಳ್ತಾರೆ. ಮಾಲಾಶ್ರೀ ಅವರು ಈ ಒಂದು ಮಾತನ್ನು ಬಾಳು ಬೆಳಗುಂದಿ ಅವರಿಗೆ ಹೇಳುವಂಥ ಒಂದು ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಮಾಳ್ವಿಕೆ ಮೇಡಮ್ ಅವರು ಹೇಳ್ತಾರೆ, ಎಷ್ಟು ಓದಿದ್ದೀಯಮ್ಮ ಅಂತ ಕೇಳ್ತಾರೆ. ಅಲ್ಲಿ ಮಾಲಾಶ್ರೀ ಅವರು, ಮೇಡಮ್ ನಾನು PUC ಓದಿದ್ದೀನಿ ಅಂತೇಳಿ ಹೇಳ್ತಾರೆ. ಮತ್ತೆ ಇಲ್ಲಿ ಮೇಡಮ್ ಅವರು ಕೇಳ್ತಾರೆ, ಪಾಸ್ ಫೇಲ್ ಅಂತ ಕೇಳ್ತಾರೆ. ನಂತರ ಇಲ್ಲಿ ಮಾಲಾಶ್ರೀ ಅವರು, ಮೇಡಮ್ ರ್ಯಾಂಕ್ ಅಂತ ಕೇಳ್ತಾರೆ. ನಂತರ ಮೇಡಮ್ ಅವರಲ್ಲಿ, ಓದಲಿ ಬಿಡು ಕಣೋ, ಅಷ್ಟೆಲ್ಲ ಓದಿದ್ದಾರೆ, ಅಷ್ಟೆಲ್ಲ ರ್ಯಾಂಕ್ ಆಗಿದ್ದಾರೆ, ಓದೋದಕ್ಕೆ ನೀವು ಒಂದು ಅವಕಾಶ ಮಾಡಿಕೊಡು ಅಂತೇಳಿ ಮೇಡಮ್ ಅವರು ಬಾಳು ಬೆಳಗುಂದಿ ಅವರಿಗೆ ಹೇಳ್ತಾರೆ. ನಂತರ ಇಲ್ಲಿ ಬಾಳು ಬೆಳಗುಂದಿ ಅವರು ಹೇಳ್ತಾರೆ, ನನಗೆ ಒಬ್ಬ ಮಗ ಇದ್ದಾನೆ, ನನ್ನ ಮನೆಯಲ್ಲಿ ನನ್ನ ತಾಯಿ ನನ್ನ ಜೊತೆಗೆ ಇದ್ದರೆ ಎಷ್ಟು ನಾನು ಖುಷಿಯಾಗಿರ್ತೇನೋ ಅಷ್ಟು ಕೂಡ ನನ್ನ ಒಂದು ಮಗ ಖುಷಿಯಾಗಿರ್ತಾನೆ ಅಂತೇಳಿ ಹೇಳ್ತಾರೆ. ಅದಾದ ನಂತರ ಇಲ್ಲಿ ಮಾಲಾಶ್ರೀ ಅವರು ಹೇಳ್ತಾರೆ, ಮೇಡಮ್ ನಾನು ಮನೆಯಲ್ಲೇ ಕುಂತ್ಕೊಂಡು ಓದ್ತೀನಿ, ನನಗೊಂದು ಅವಕಾಶ ಮಾಡಿಕೊಡಿ ಅಂತ ಹೇಳಿ ಅಂತ ಹೇಳ್ತಾರೆ. ನಂತರ ಇಲ್ಲಿ ಮಾಳುಕೆ ಮೇಡಮ್ ಅವರು ಬಾಳು ಬೆಳಗುಂದಿ ಅವರಿಗೆ ಹೇಳ್ತಾರೆ, ಬಾಳು ಅವರೇ ನೀವು ಅವರ ಒಂದು ಎಕ್ಸಾಮ್ ಕಟ್ಟಿ ಅವರು ಮನೆಯಲ್ಲೇ ಕುಂತ್ಕೊಂಡ್ಬಿಟ್ಟು ಚೆನ್ನಾಗಿ ಓದ್ಕೊಂಡ್ಬಿಟ್ಟು ಎಕ್ಸಾಮ್ ಬರೀತಾರೆ ಅಂತೇಳಿ ಇಲ್ಲಿ ಮೇಡಮ್ ಅವರು ಬಾಳು ಬೆಳಗುಂದಿ ಅವರು ಹೇಳ್ತಾರೆ. ಬಾಳು ಬೆಳಗುಂದಿ ಅವರು ಕೂಡ ಹೇಳ್ತಾರೆ, ಮೇಡಮ್ ನನಗೆ ಇದುವರೆಗೂ ಕೂಡ ಅವರು ಏನೂ ಹೇಳ್ಕೊಂಡಿಲ್ಲ, ಇದೇ ಫಸ್ಟ್ ಅವರು ಇದೆಲ್ಲ ಡೀಟೇಲ್ಸ್ ಕೂಡ ಹೇಳಿದ್ದಾರೆ. ನಾನಂತರೂ 3ನೇ ತರಗತಿ ಮಾತ್ರ ಓದಿದ್ದೀನಿ, ನನಗಂತೂ ಕಾಲೇಜ್ ಯಾವ ಥರ ಇರುತ್ತೆ, ಸ್ಕೂಲ್ ಯಾವ ಥರ ಇರುತ್ತೆ ಅಂತೇಳಿ ಏನೂ ಗೊತ್ತೇ ಇಲ್ಲ, ಇದನ್ನು ಹಿಂಗೆ ಓದಬೇಕು, ಇದನ್ನು ಹಿಂಗೆ ಬರಿಬೇಕಂತ ನನಗಂತೂ ಏನೂ ಗೊತ್ತೇ ಇಲ್ಲ, ಇದೇ ಫಸ್ಟ್ ಅವರು ಈ ರೀತಿ ಹೇಳ್ಕೊಳ್ತಾ ಇದ್ದಾರೆ, ನಾನು ಕೂಡ ಓಕೆ ಅಂತ ಹೇಳ್ತಾ ಇದ್ದೀನಿ. ಆಯ್ತಪ್ಪ, ಇಲ್ಲಿವರೆಗೂ ಕೂಡ ನೀನು ಹೇಳಿದ್ದೆಲ್ಲದಕ್ಕೂ ನಾನು ಹೂಕೊಂಡಿದ್ದೀನಿ, ಇಲ್ಲಿವರೆಗೂ ಕೂಡ ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಸಾರಿ ಅಂತೇಳಿ ಬಾಳು ಬೆಳಗುಂದಿ ಅವರು ಮಾಲಾಶ್ರೀ ಅವರಿಗೆ ಹೇಳ್ತಾರೆ. ಇಲ್ಲಿ ಬಾಳು ಬೆಳಗುಂದಿ ಮತ್ತು ಮಾಲಾಶ್ರೀ ಅವರ ನಡುವೆ ಇದ್ದಿರ್ತಕ್ಕಂಥ ಒಂದು ಬಾಂಡಿಂಗು ತುಂಬ ಅದ್ಭುತವಾಗಿದೆ. ಈ ಒಂದು ಜೋಡಿ ನಂಬರ್ 1 ವೇದಿಕೆ ಮೇಲೆ ಬಾಳು ಬೆಳಗುಂದಿ ಮತ್ತು ಮಾಲಾಶ್ರೀ ಅವರು ಕೂಡ ತುಂಬ ಅದ್ಭುತವಾಗಿ ಗುರುತಿಸಿಕೊಂಡಿದ್ದಾರೆ. ಈ ಒಂದು ವೇದಿಕೆ ಮೇಲೆ ಇದ್ದಂಥ ಒಂದು ಜಡ್ಜಸ್ ಕೂಡ ಬಾಳು ಬೆಳಗುಂದಿ ಮತ್ತು ಮಾಲಾಶ್ರೀ ಅವರು ಕೂಡ ಕುರಿತು ತುಂಬ ಅದ್ಭುತವಾಗಿ ಮಾತನಾಡಿದ್ದಾರೆ. ಬಾಳು ಬೆಳಗುಂದಿ ಮತ್ತು ಮಾಲಾಶ್ರೀ ಅವರ ಕುರಿತು ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ. ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಚಾನಲ್ಗೆ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.